ನಿದ್ರೆಯಲ್ಲಿ ನಾವು ಕಾಣುವುದು ಖಂಡಿತ ಕನಸಲ್ಲ, ನಮ್ಮನ್ನು ನಿದ್ದೆಗೆಡುವಂತೆ ಮಾಡುವುದು ನಿಜವಾದ ಕನಸು. ಡಾಕ್ಟರ್ APJ ಅಬ್ದುಲ್ ಕಲಾಂ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಫಿಸಿಕ್ಸ್ ಲೆಕ್ಚರರ್. ಸೊ ಇವತ್ತು ಹೊಸ ಟಾಪಿಕ್, ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಓಕೆ, ಸೊ ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಸೊ ಇಲ್ಲಿ ಇನ್ ದ ಬಿಫೋರ್ ಚಾಪ್ಟರ್ಸ್ ನಮಗೇನು ಪ್ರೀವಿಯಸ್ 3 ಚಾಪ್ಟರ್ಸ್ ಏನು ನೋಡಿದ್ವಿ, ಅಲ್ಲಿ ನಮಗೆ ಚಾರ್ಜ್ ಪಾರ್ಟಿಕಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಪ್ರೊಡ್ಯೂಸ್ ಆಯಿತು ಅಂತ ನೋಡ್ತಾ ಹೋಗಿದ್ವಿ. ಓಕೆ, ಸೊ ಅಲ್ಲಿ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಓಕೆ, ಟೈಮ್ ಮೂವ್ ಆಗ್ತದೆ, ಟೈಮ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ದ ಚಾರ್ಜ್ ಪಾರ್ಟಿಕಲ್ ಇಸ್ ಕಂಟಿನ್ಯೂಸ್ಲಿ ಚೇಂಜಸ್. So rate of change of charge particle, the current is developed. Okay, so ಅದೇ ತರ ಚಾರ್ಜ್ ಪಾರ್ಟಿಕಲ್ ಏನಾದರೂ ಮೂವ್ ಆದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಮೇಲೆ ಯಾವ ಥರ ಎಫೆಕ್ಟ್ ಆಗುತ್ತೆ, ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಸೊ ಚಾರ್ಜ್ ಪಾರ್ಟಿಕಲ್ ಅದ್ರ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ನಾವು ಇದರಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ, 4th ಚಾಪ್ಟರ್. ಓಕೆ, ಸೊ ಇದರಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡ್ತೀವಿ ಈ ಚಾಪ್ಟರ್ಲಿ ಎಂಟೈರ್ ನಾವೇನೇನು ಡಿಸ್ಕಷನ್ ಮಾಡ್ತೀವಿ ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎ ಕರೆಂಟ್ ಇನ್ ಆರ್ಸ್ಟೆಡ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಆರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಎಲ್ಲ ನೀವೆಲ್ಲ 8th 9th ಅಲ್ಲೇ ನೋಡಿರ್ತೀರಾ. ಅದಾದ್ಮೇಲೆ ಆಂಪಿಯರ್ ಸ್ವಿಮ್ಮಿಂಗ್ ರೂಲ್, ಮ್ಯಾಕ್ಸ್ವೆಲ್ಸ್ ಸ್ಕ್ರೂ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್, ಬಯರ್ಡ್ ಸಾವರ್ಟ್ ಲಾ and magnetic field due to carrying conductor, next to circular loop, magnetic solenoid and Lorentz force, ampere circuit law the applications ಮತ್ತೆ Fleming's left hand rule. ಸೊ ಅದೇ ತರ force on in a moving charge, magnetic field, ಮತ್ತೆ ಅದಾದ್ಮೇಲೆ carrying conductor, ಸೊ ಅದೇ ತರ infinite parallel connector, and what is the definition of ampere and representation of field due to parallel current, torque, ಅಂದ್ರೆ moving coil galvanometer, ಅದಾದ್ಮೇಲೆ galvanometer is conversion into voltmeter and ammeter, what is the difference. ಓಕೆ, ಸೊ ಇಷ್ಟು ಕಂಟೆಂಟ್ನ ನಾವು ಡಿಸ್ಕಷನ್ ಮಾಡ್ತೀವಿ. ದೀಸ್ ಆರ್ ಆಲ್ ಕಾನ್ಸ್ಟೆಂಟ್, ಇಟ್ ಡಿಪೆಂಡ್ಸ್ ಆನ್ ದ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇರುತ್ತೆ, ಅದರಲ್ಲಿ ನಮಗೆ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಫಸ್ಟ್ ಥಿಂಗ್ಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್. Okay, magnetic effect of current. An electric current or flow of electric charge produce a magnetic effect in the space around the conductor called strength of magnetic field or simply magnetic field. So ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಆರ್ಸ್ಟೆಡ್ ಎಕ್ಸ್ಪೆರಿಮೆಂಟ್. ಸೊ ಆರ್ಸ್ಟೆಡ್ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾನೆ ಅಂತಂದರೆ, ಸೊ ಅಲ್ಲಿ ಒಂದು ಮ್ಯಾಗ್ನೆಟ್ ಏನು ತಗೊತಾರೆ, ಒಂದು ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟ್ನ ನಾವು ತುಂಬ ಫಾಸ್ಟಾಗಿ ಮೂವ್ ಮಾಡಿದಾಗ ನಮಗೇನಾಯಿತು, ಕರೆಂಟ್ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರು. ಆರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಏನು ಮಾಡ್ತಾರೆ, ಸೊ ಒಂದು ಪೈಪ್ನ ತೊಗೊಂಡಿದ್ದಾನೆ, ಆ ಪೈಪ್ಗೆ ನಾವೇನು ಮಾಡಿದ ದ ಕಾಪರ್ ವೈರ್ನ ಹೂಣ್ ಮಾಡಿದ್ದಾನೆ ಈ ಥರ. ಓಕೆ, ಕಾಪರ್ ವೈರ್ನ ಹೂಣ್ ಮಾಡಿದಾಗ ನಮಗೇನಾಯಿತು, ದೀಸ್ ಕಾಪರ್ ವೈರ್ ಇಟ್ ಈಸ್ ಕನೆಕ್ಟೆಡ್ ಒನ್ ಗ್ಯಾಲ್ವೋಮೀಟರ್. ಓಕೆ, ಈ ಕಾಪರ್ ವೈರ್ನ ನಾವೇನು ಮಾಡ್ತೀವಿ, ಒಂದು ಗ್ಯಾಲ್ವೋಮೀಟರ್ಗೆ ಕನೆಕ್ಷನ್ ಮಾಡ್ದೆ. ಓಕೆ, ಗ್ಯಾಲ್ವೋಮೀಟರ್ಗೆ ಕನೆಕ್ಷನ್ ಮಾಡಿಬಿಟ್ಟು ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್ ಆಫ್ ದ ನಾರ್ತ್ ಎಂಡ್ ಆ್ಯಂಡ್ ಸೌತ್ ಎಂಡ್, ಸ್ಟ್ರಾಂಗ್ ಮ್ಯಾಗ್ನೆಟ್ನ ತಗೊಂಡು ಆ ಪೈಪ್ ಇದೆಯಲ್ವ, ನಿಮಗೆ ಪೈಪ್ ಅಂದರೆ ಇಮ್ಯಾಜಿನೇಷನ್ ಗೊತ್ತಿದೆ, ಒಂದು ಪೈಪ್ನ ತೊಗೊತೀರ, ಪ್ಲಾಸ್ಟಿಕ್ ಪೈಪ್. ಓಕೆ, ಪ್ಲಾಸ್ಟಿಕ್ ಪೈಪ್ನ ತೊಗೊಂಡ್ಬಿಟ್ಟು ಅದರಲ್ಲಿ ನಿಮ್ಮ ಹತ್ರ ಇರೋ ಒಂದು ಕಾಪರ್ ವೈರ್ನ ಚೆನ್ನಾಗಿ ಸುತ್ತಿಬಿಟ್ಟು ಆ ಕಾಪರ್ ವೈರ್ 2 ಎಂಡ್ನ ನಾವೇನು ಮಾಡ್ತೀವಿ, ಗ್ಯಾಲ್ವೋಮೀಟರ್ ಕನೆಕ್ಷನ್ ಮಾಡ್ತೀರಾ. ಆ ಗ್ಯಾಲ್ವೋಮೀಟರ್ ಕನೆಕ್ಷನ್ ಮಾಡಿದಾಗ ಆ ಪೈಪಲ್ಲಿ ಸೆಂಟರ್ ನಮಗೆ ಏನು ಜಾಗ ಇದೆ ಅಲ್ಲಿ ನಾರ್ತ್ ಮತ್ತು ಒಂದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಇನ್ಸೈಡ್ ಔಟ್ಸೈಡ್ ಮೂವ್ ಮಾಡ್ತಾ ಹೋಗಿ. ಓಕೆ, ಸೊ ಇನ್ಸೈಡ್ ಔಟ್ಸೈಡ್ ಮೂವ್ ಮಾಡಿದಾಗ ದೀಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಇಟ್ ಈಸ್ ಮೂವಿಂಗ್ ಇನ್ಸೈಡ್ ಆ್ಯಂಡ್ ಮೂವಿಂಗ್ ಟುವರ್ಡ್ಸ್ ಅವೇ ಮೂವ್ ಆದಾಗ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಇಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಸ್ ಪಾಸಿಂಗ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಏರಿಯಾ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಂತೆ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಓಕೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನಮಗೇನಾಯಿತು, ಇಟ್ ಶೋಸ್ ಸಮ್ ಡಿಫ್ಲೆಕ್ಷನ್. ಓಕೆ, ಇಟ್ ಶೋಸ್ ಸಮ್ ಡಿಫ್ಲೆಕ್ಷನ್. ಸೊ ಅಲ್ಲಿ ಯಾವ ಥರ ಡಿಫ್ಲೆಕ್ಷನ್ ತೋರಿಸ್ತಿದೆ ಅಂತಂದರೆ, ಟುವರ್ಡ್ಸ್ ದ ನಾರ್ತ್ ಪೋಲ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಕಾಯಿಲ್ ಬಂದಾಗ ಇಟ್ ಶೋಸ್ ಡಿಫ್ಲೆಕ್ಷನ್ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ ಇಟ್ ಇಸ್ ಮೂವಿಂಗ್ ಅವೇ ಇಟ್ ಗಿವ್ಸ್ ದ ಆಪೋಸಿಟ್ ಡಿಫ್ಲೆಕ್ಷನ್. ಓಕೆ, ಸೊ ಈ ಥರ ಆಪೋಸಿಟ್ ಟುವರ್ಡ್ಸ್ ಬಂದಾಗ ಒನ್ ಸೈಡ್ ಡಿಫ್ಲೆಕ್ಷನ್ ಬಂದರೆ ಅವೇ ಬಂದಾಗ ಆಪೋಸಿಟ್ ಡಿಫ್ಲೆಕ್ಷನ್. ಇಟ್ ಮೀನ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದರೂ ಫಾರ್ವರ್ಡ್ ಬಂದಾಗ ದ ಕರೆಂಟ್ ಈಸ್ ಪಾಸಿಟಿವ್ ಬರ್ತಿದೆ ಅಂತಂದರೆ, ಇಟ್ ಮೀನ್ಸ್ ಒನ್ ಸೈಡ್ ಡಿಫ್ಲೆಕ್ಷನ್ ಬರ್ತಿದೆ ಅಂದರೆ ಅಲ್ಲಿ ನಮಗೆ ಅವೇ ಹೋದಾಗ ಇಟ್ ಈಸ್ ಆಪೋಸಿಟ್ ಡೈರೆಕ್ಷನ್. ಪಾಸಿಟಿವ್ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ಕರೆಂಟ್ ಇಟ್ ಈಸ್ ಮೂವಿಂಗ್ ಇನ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದರೆ ಒನ್ ಸೈಡ್ ಡೈರೆಕ್ಷನ್ ಈಸ್ ಕ್ಲಾಕ್ ವೈಸ್ ಇದ್ದರೆ ಇನ್ನೊಂದ್ಸತಿ ನಮಗೆ ಏನಾಗುತ್ತೆ, ಆಂಟಿ ಕ್ಲಾಕ್ ವೈಸ್ ಬರ್ತಾ ಹೋಗುತ್ತೆ, ಡೈರೆಕ್ಷನ್ ಆಫ್ ದ ಕರೆಂಟ್ ಫ್ಲೋಯಿಂಗ್.
Okay, so based on that you have to conclude some different rules. Okay, near ಬಂದಾಗ one side deflection ಬಂತು, it is away ಬಂದಾಗ other side deflection ಬರುತ್ತೆ. ಸೊ ಅದಾದ್ಮೇಲೆ ಫಾಸ್ಟ್ಲಿ ಮೂವಿಂಗ್ ಮಾಡಿದ್ರೆ it gives the more current produces. ಸೊ ಫಾಸ್ಟ್ಲಿ ಮೂವ್ ಮಾಡಿದಾಗ it is more current. and ಈ ಮ್ಯಾಗ್ನೆಟ್ ನ ಬಿಟ್ಟು ಇನ್ನೊಂದು ಸ್ಟ್ರಾಂಗ್ ಮ್ಯಾಗ್ನೆಟ್ ನ ತಗೊಂಡು ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಮಾಡಿದಾಗ it gives more electric current ಪ್ರೊಡ್ಯೂಸ್ ಆಗ್ತಾ ಹೋಯ್ತು. ಸೊ more electric current ಪ್ರೊಡ್ಯೂಸ್ ಆದ್ಮೇಲೆ ಸೊ ನೆಕ್ಸ್ಟ್ ಅದೇ ತರ ನಾವು ಕನ್ಕ್ಲೂಷನ್ ಮಾಡ್ದ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಕರೆಂಟ್ ಅಂತಂದ್ರೆ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್ 1 ಪಾಯಿಂಟ್ ಅಂಡ್ ಮೆಟೀರಿಯಲ್ ಆಫ್ ದ ಮ್ಯಾಗ್ನೆಟ್ ಅನದರ್ ಕಾಯಿಲ್ ಅಂಡ್ ಮೋಷನ್ ಆಫ್ ದ ಮ್ಯಾಗ್ನೆಟ್ ಅನದರ್ ಪಾಯಿಂಟ್ ಅಂಡ್ ಇನ್ನೊಂದೇನಂತ ಹೇಳ್ಬೋದು ಸ್ಟ್ರೆಂತ್ ಆಫ್ ದ ಕಾಪರ್ ವೈರ್ ಅಥವಾ ಸ್ಟ್ರೆಂತ್ ಆಫ್ ದ ಕಂಡಕ್ಟರ್. ಸೊ ಇಷ್ಟ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಅಂದ್ಬಿಟ್ಟು ಕನ್ಕ್ಲೂಡ್ ಮಾಡ್ತಾನೆ. ಸೊ ಇಲ್ಲಿ ಅವ್ನಿಗೆ ಏನು ಗೊತ್ತಾಯ್ತು, ದ ಮ್ಯಾಗ್ನೆಟ್ನ ಮೂವ್ ಮಾಡಿದಾಗ ಮ್ಯಾಗ್ನೆಟ್ನ ನಾವೇನು ಮಾಡ್ತಿದ್ದೀವಿ ಫಾಸ್ಟ್ಲಿ ಮೂವ್ ಮಾಡಿದಾಗ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಇಟ್ ಇಸ್ ಕನ್ವರ್ಟ್ ಇನ್ ಟು ಎಲೆಕ್ಟ್ರಿಕಲ್ ಚಾರ್ಜ್ ಪಾರ್ಟಿಕಲ್, ಅದೇ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಮ್ಯಾಗ್ನೆಟ್ ಇಂದ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಿದೆ ಅಂತಂದ್ರೆ ವೈ ಇಟ್ ಈಸ್ ನಾಟ್ ಪಾಸಿಬಲ್, ಎಲೆಕ್ಟ್ರಿಕ್ ಇಂದ ಮ್ಯಾಗ್ನೆಟಿಕ್ ಯಾಕೆ ಕನ್ವರ್ಟ್ ಆಗಲ್ಲ ಅನ್ನೋದಕ್ಕೋಸ್ಕರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಅನದರ್ ಎಕ್ಸ್ಪೆರಿಮೆಂಟ್. ಸೊ ಫಸ್ಟ್ ಅವನು ಇನಿಷಿಯಲಿ ಏನ್ ಮಾಡ್ದ, ಮ್ಯಾಗ್ನೆಟ್ ಇಂದ ಎಲೆಕ್ಟ್ರಿಕಲ್ ಎನರ್ಜಿನ ಕನ್ವರ್ಟ್ ಮಾಡ್ದ. ಓಕೆ, ಸೊ ಮ್ಯಾಗ್ನೆಟ್ ನ ಮೂವ್ ಮಾಡೋದ್ರಿಂದ ಕರೆಂಟ್ ಪ್ರೊಡ್ಯೂಸ್ ಆಯ್ತು ಅಂತ ಅಂದ್ಬಿಟ್ಟು ಪ್ರೂವ್ ಮಾಡ್ದ. ಓಕೆ, ಸೊ ಮ್ಯಾಗ್ನೆಟ್ ಇಂದ ಕರೆಂಟ್ ಬರ್ತಿದೆ ಅಂತ ಅಂದ್ಮೇಲೆ ಆಸ್ ಇಟ್ ಈಸ್ ಕರೆಂಟ್ ಇಂದ ಮ್ಯಾಗ್ನೆಟ್ ಬರಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಇಟ್ ಈಸ್ ಒನ್ ಕಂಡಕ್ಟೆಡ್ ಒನ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಯಾವ ತರ ಕಂಡಕ್ಟ್ ಮಾಡ್ತಾ ಅಂದ್ರೆ ಯು ಟೇಕ್ ದ ಒಂದು ನೀಡಲ್ನ ತಗೊಂಡ, ಆ ನೀಡಲ್ನ ತಗೊಂಡ್ಬಿಟ್ಟು ಅವನೇನು ಮಾಡ್ತಾ ಇದ್ದಾನೆ, ಇಟ್ ಈಸ್ ಕನೆಕ್ಟೆಡ್ ವಿತ್ ದ ಸೆಲ್. ಓಕೆ, ವೆನ್ ದ ಕರೆಂಟ್ ವಾಸ್ ಅಲೌಡ್ ಟು ಫ್ಲೋ ಥ್ರೂ ಎ ವೈರ್ ಪ್ಲೇಸ್ಡ್ ಪ್ಯಾರಲಲ್ ಟು ದ ಆಕ್ಸಿಸ್ ಮ್ಯಾಗ್ನೆಟಿಕ್ ನೀಡಲ್ ಕೆಪ್ ಡೈರೆಕ್ಟ್ಲಿ ಬಿಲೋ ದ ವೈರ್. ಓಕೆ, ಅಲ್ಲಿ ನಮ್ಗೇನು ಮಾಡ್ತಾ ಇದ್ದಾನೆ, ಒಂದು ವೈರ್ನ ತಗೊಂಡಿದ್ದಾನೆ. ಓಕೆ, ಎಕ್ಸ್ಪೆರಿಮೆಂಟಲ್ ವೈರ್, ದಿಸ್ ಇಸ್ ದ ಸೆಲ್. ಓಕೆ, ಸೊ ಈ ಸೆಲ್ಗೆ ಒಂದು ರಿಯೋಸ್ಟಾಟ್ ಕನೆಕ್ಟ್ ಮಾಡಿದ್ದಾನೆ. ಓಕೆ, ಈ ರಿಯೋಸ್ಟಾಟ್ನ ಕನೆಕ್ಟ್ ಮಾಡಿಕೊಂಡು ಈ ರಿಯೋಸ್ಟಾಟ್ಗೆ ಒಂದು ವೈರ್ ಕನೆಕ್ಷನ್ ಮಾಡಿದ್ದಾನೆ. ದಿಸ್ ಇಸ್ ದ ವೈರ್. ಓಕೆ, ದಿಸ್ ಇಸ್ ದ ವೈರ್ ಕನೆಕ್ಷನ್ ಮಾಡಿಕೊಂಡು ಅದ್ರ ಕೆಳಗಡೆ ಒಂದು ಮ್ಯಾಗ್ನೆಟಿಕ್ ನೀಡಲ್ ಇಟ್ಟಿದ್ದಾನೆ. ಓಕೆ, ಸೊ placed parallel to the axis of magnetic needle. ಅಂದ್ರೆ ಆ ವೈರ್ ಯಾವ ತರ ಇದೆ, ಆ ಮ್ಯಾಗ್ನೆಟಿಕ್ ನೀಡಲ್ ಗೆ ಎಕ್ಸಾಕ್ಟ್ಲಿ ಪ್ಯಾರಲಲ್ ಆಗಿದೆ. ಓಕೆ, ಸೊ kept in directly below the wire, the needle was found to be deflect from its normal position. ಸೊ ಅಲ್ಲಿ ನಮಗೆ ಏನಾಗುತ್ತೆ, ಡಿಫ್ಲೆಕ್ಟ್ ಆಗುತ್ತೆ. ಡಿಫ್ಲೆಕ್ಟ್ ಯಾವ ತರ ಆಗ್ತದೆ ಅದನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಇದರಿಂದ ನಮಗೆ ಕರೆಂಟ್ ಫ್ಲೋ ಆಯ್ತಲ್ವಾ, ಕರೆಂಟ್ ಫ್ಲೋ ಆದಾಗ ಈ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೈರೆಕ್ಷನ್ ಇದೆ ಅಂತಂದ್ರೆ ದ ಕರೆಂಟ್ ಫ್ಲೋ ಆಗ್ತಿದೆ. ದ ಕರೆಂಟ್ ಫ್ಲೋ ಆದಾಗ ದ ಚಾರ್ಜ್ ಪಾರ್ಟಿಕಲ್ ಇಸ್ ಇನ್ ಮೋಷನ್. ದ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಆಗ್ತಿದೆ ಅಂತಂದ್ರೆ ಅದು ಸುತ್ತ ನಮಗೆ ಏನಾಗುತ್ತೆ, ಇಟ್ ಈಸ್ ಪ್ರೊಡ್ಯೂಸಿಂಗ್ ದ ಸಮ್ ಎಲೆಕ್ಟ್ರಿಕಲ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂದ ಇಟ್ ಈಸ್ ಅಟ್ರಾಕ್ಟೆಡ್ ಅನದರ್ ಸಮ್ ಚಾರ್ಜ್ particle, so magnetic effect create ಆಗುತ್ತೆ. When the current is reversed through the wire, the needle was found to be deflect in the opposite direction earlier case. So first case, for example, first ನಾವೇನ್ ಮಾಡಿದ್ವಿ, this is the negative terminal, this is the positive terminal, so the current is moving in this direction. ಓಕೆ, ಕರೆಂಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಆ ಡೈರೆಕ್ಷನ್ ಇದ್ದಾಗ ಸೊ ಇಲ್ಲೆಲ್ಲೋ ಇತ್ತು ನೀಡಲ್. ಸೊ ಇದೇನಾಯಿತು, ಇಟ್ ಇಸ್ ಶಿಫ್ಟೆಡ್ ಇನ್ ದಿಸ್ ಡೈರೆಕ್ಷನ್. ಸೊ ಫಸ್ಟ್ ಡೈರೆಕ್ಷನ್ ಏನಾಯಿತು, ಶಿಫ್ಟೆಡ್. ಸೊ ಈ ಡೈರೆಕ್ಷನ್ಗೆ ಶಿಫ್ಟ್ ಆದರೆ ನೆಕ್ಸ್ಟ್ ಅವನು ಏನು ಮಾಡ್ದ, ಅದಾದಮೇಲೆ ಇಟ್ ಈಸ್ ಚೇಂಜ್ ದ ಯಾವುದು ಟರ್ಮಿನಲ್ ಚೇಂಜ್ ಆಯಿತು ಅಂದರೆ ನೆಗೆಟಿವ್ಗೆ ಪಾಸಿಟಿವ್ಗೆ ನೆಗೆಟಿವ್ನ ಕನೆಕ್ಷನ್ ಮಾಡಿದಾಗ ನಮಗೇನಾಯಿತು, ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಚೇಂಜಸ್ ಆಗ್ತಿದೆ ಅಂತಂದರೆ ಸೊ ಇನಿಷಿಯಲಿ ಅಪ್ವರ್ಡ್ ಡೈರೆಕ್ಷನ್ ಕರೆಂಟ್ ಇದ್ದಾಗ ದ ನೀಡಲ್ ಈಸ್ ಲೆಫ್ಟ್ ಟುವರ್ಡ್ಸ್ ದಿಸ್ ಡೈರೆಕ್ಷನ್. ಸೊ ಅದೇ ನಮಗೆ ಡೌನ್ವರ್ಡ್ ಡೈರೆಕ್ಷನ್ ಆದಾಗ ನೀಡಲ್ ಈಸ್ ಅವೇ ಫ್ರಮ್ ದ ವೈರ್, ಅವೇ ಫ್ರಮ್ ದ ವೈರ್. ಇಟ್ ಮೀನ್ಸ್ ಇನಿಷಿಯಲಿ ಮ್ಯಾಗ್ನೆಟಿಕ್ ನೀಡಲ್ ಏನಾಯಿತು, ಇಟ್ಸ್ ಸಮ್ ಒಂದು ಕಡೆ ಡಿಫ್ಲೆಕ್ಷನ್ ಬಂದರೆ ಕರೆಂಟ್ ಆಪೋಸಿಟ್ ಬಂದಾಗ ಅದಕ್ಕೆ ಆಪೋಸಿಟ್ ಡಿಫ್ಲೆಕ್ಷನ್ ನಮಗೆ ತೋರಿಸ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಅವನಿಗೆ ಏನಾಯಿತು, ಕನ್ಕ್ಲೂಷನ್ ಏನಾಗುತ್ತೆ ಅಂದರೆ ಸೊ ಕರೆಂಟ್ನ ನಾವು ಯಾವುದೇ ಒಂದು ವೈರ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಈಸ್ ಆಲ್ಸೋ generated by using the motion of the charge particle.
Okay, so electric current is flowing through any conductor. It is producing the magnetic effect in the space around the conductor. It is called as magnetic strength. Okay, so our magnetic effect of a conductor. So ಒಂದು ಕಂಡಕ್ಟರ್ ಅಲ್ಲಿ ನಾವು ಕರೆಂಟ್ ನ ಫ್ಲೋ ಮಾಡಿದಾಗ ಆ ಕರೆಂಟ್ ಅಲ್ಲಿ ನಮಗೆ ಏನಾಗುತ್ತೆ, ಚಾರ್ಜ್ ಪಾರ್ಟಿಕಲ್, ಕರೆಂಟ್ ಈಸ್ ಮೂವಿಂಗ್. ಸೊ ಕರೆಂಟ್ ಮೂವ್ ಆಗ್ತಿದೆ ಅಂತಂದ್ರೆ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಹೋಗುತ್ತೆ. ಆ ಚಾರ್ಜ್ ಪಾರ್ಟಿಕಲ್ ಏನ್ ಮೂವ್ ಆಗ್ತಿದೆ ಅದ್ರ ಸುತ್ತ ನಮಗೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಏನಾದರೂ ತಿಳ್ಕೋಬೇಕು ಅಂತಂದರೆ ಒಂದು ಶೆಲ್ ತಗೊಳ್ಳಿ. ನೀವು ಟಾರ್ಚ್ ಶೆಲ್ ಇರುತ್ತಲ್ವಾ, ಆ ಟಾರ್ಚ್ ಶೆಲ್ನ ತಗೊಳ್ಳಿ, ಒಂದು ನೀಡಲ್ ತಗೊಳ್ಳಿ. ಒಂದು ನೀಡಲ್ನ ತಗೊಂಡ್ಬಿಟ್ಟು ಆ ನೀಡಲ್ಗೆ ನಿಮ್ಮ ಹತ್ರ ಏನು ಕಾಪರ್ ವೈರ್ ಇದೆ ಅದನ್ನು ಚೆನ್ನಾಗಿ ಸುತ್ತಿ. ಯಾಕೆ, ಯಾವ ಥರ ಅಂತಂದರೆ ಆ ನೀಡಲ್ ಕೂಡ ಕಾಣಿಸ್ಬಾರ್ದು, ಆ ಥರ ಸುತ್ತಬಿಟ್ಟು ಈ ನೀಡಲ್ಲಿಂದ ಈ ಬ್ಯಾಟ್ರಿ ಕನೆಕ್ಷನ್ ಮಾಡಿ. ಒಂದು ಎಂಡು ನೆಗೆಟಿವ್ಗೆ, ಇನ್ನೊಂದು ಎಂಡು ಪಾಸಿಟಿವ್ಗೆ. ಓಕೆ, ಈಗ ಬ್ಯಾಟ್ರಿ ಕನೆಕ್ಷನ್ ಮಾಡಾದ್ಮೇಲೆ ಇದ್ರ ಸುತ್ತ ಸ್ಮಾಲ್ ಐರನ್ ಪೀಸ್, ಆಮೇಲೆ ತುಂಬ ದೊಡ್ಡ ಲಾರ್ಜ್ ಐರನ್ ಪೀಸ್ ಹಾಕ್ಬಿಡಿ. ಯಾಕೆಂದರೆ ಈ ಸೆಲ್ಲಿಂದ ನಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಎಷ್ಟು ಬರ್ತದೆ ಅಂತ, ಇಟ್ಸ್ ಅ ವೆರಿ ಲೆಸ್. ಓಕೆ, ಅಷ್ಟೊಂದು ಜಾಸ್ತಿ ಬರಲ್ಲ, ಸೊ ಲೆಸ್ ಬರ್ತದೆ. ನೀವೇನಾದರೂ ತುಂಬ ದೊಡ್ಡ ಪಾರ್ಟಿಕಲ್ಸ್ ಹಾಕಿದ್ರೆ ಅವಾಗ ಅಟ್ರಾಕ್ಟ್ ಆಗಲ್ಲ, ಅವಾಗ ನಾನು ಹೇಳಿ ಸುಳ್ಳು ಅನ್ಕೊಂಡ್ಬಿಡ್ತೀರ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಇಟ್ಸ್ ಅ ಸ್ಮಾಲ್ ಐರನ್ ಪೀಸ್ನ ಅದ್ರ ಸುತ್ತ ನೀವು ಹಂಗೆ ಪ್ಲೇಸ್ ಮಾಡಿದ್ರೆ, ಬೈ ಯೂಸಿಂಗ್ ದ ಫ್ಲೋ ಆಫ್ ಕರೆಂಟ್, ದ ನೀಡಲ್ ಈಸ್ ಕನ್ವರ್ಟ್ ಇಂಟು ಮ್ಯಾಗ್ನೆಟ್. ಅವಾಗ ಏನಾಗುತ್ತೆ, ಆ ಮ್ಯಾಗ್ನೆಟ್ ನಿಮ್ಮ ಅದರ ಸುತ್ತ ಇರೋ ಐರನ್ ಪಾರ್ಟಿಕಲ್ ಏನಾಗುತ್ತೆ, ಅಟ್ರಾಕ್ಟೆಡ್ ಟುವರ್ಡ್ಸ್ ದ ನೀಡಲ್. ಓಕೆ, ಸೊ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್. ಸೊ ಅಲ್ಲಿಗೆ ನಾವು ಡೆಫಿನೇಷನ್ ಅಂತ ಹೇಳ್ಬೋದು. What is the magnetic strength? Andre, in electric circuit, the current is flowing through any conductor. It is produced the magnetic effect in space around the conductor. Okay, on the current conductor ಅಲ್ಲಿ ಒಂದು current ನ ಫ್ಲೇ ಮಾಡಿದ್ರೆ ಆ ಕಂಡಕ್ಟರ್ ಸುತ್ತ ನಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅವ್ರೇನು ಮಾಡಿದ, ಡೈರೆಕ್ಷನ್ ನೋಡಿದ್ವಿ. ಇನ್ ದ ಪ್ರೀವಿಯಸ್ ಅಲ್ಲಿ ನಾವೇನು ನೋಡಿದ್ವಿ, ಡೈರೆಕ್ಷನ್ ನ ನೋಡಿದ್ವಿ. ಸೊ ಈಗ ನೆಕ್ಸ್ಟ್, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಸೊ ಯಾವ ಡೈರೆಕ್ಷನ್ಗೆ ಹೋಗ್ತಾ ಇದೆ ಅಂತ ನಾವು ಇದು ನೋಡ್ತೀರಾ. ಓಕೆ, ಸೊ ಫಸ್ಟು ಆಂಪಿಯರ್ ಸ್ವಿಮ್ಮಿಂಗ್ ರೂಲ್ ಆರ್ ಸ್ನೂ ರೂಲ್ ಅಂತ ಹೇಳ್ತೀವಿ. ಓಕೆ, ಸೊ ಇಮ್ಯಾಜಿನ್ ಎ ಮ್ಯಾನ್ ಹೂ ಸ್ವಿಮ್ಸ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. So swims in the direction of current from south to north. Okay, from south to north, facing a magnetic needle kept under him. Okay, such that the current enters his feet, then the north pole of the needle will deflect towards his left hand. ಓಕೆ, ಸೊ ನಮಗೆ ಕರೆಂಟ್ ಡೈರೆಕ್ಷನ್ ನಾರ್ತ್ ನೀಡಲ್ ಏನಾಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್, ನೀವು ಸ್ವಿಮ್ಮಿಂಗ್ ಮಾಡೋದೆಲ್ಲ ಗೊತ್ತಿದೆಯಲ್ವಾ, ಆ ಸ್ವಿಮ್ಮಿಂಗ್ ಮಾಡ್ತೀರ ಅಂದರೆ, ಒಂದು ನೀರಲ್ಲಿ ನೀವು ಸ್ವಿಮ್ಮಿಂಗ್ ಮಾಡ್ತೀರಂತಂದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ನ ನೀವೇನಾದರೂ ಸ್ವಿಮ್ ಮಾಡಿದ್ರೆ ನಿಮ್ಮ ಹೆಡ್ ಏನಾಗಿರುತ್ತೆ, ರೈಟ್ ಸೈಡ್ ಟರ್ನ್ ಆಗುತ್ತೆ. ರೈಟ್ ಹ್ಯಾಂಡ್ ಸ್ವಿಮ್ ಮಾಡಿದಾಗ ಹೆಡ್ ಏನಾಗುತ್ತೆ, ಲೆಫ್ಟ್ ಸೈಡ್ ಟರ್ನ್ ಆಗುತ್ತೆ. ಸೊ ಅಲ್ಲಿ ಸ್ವಿಮ್ ಮಾಡ್ತಿದ್ರೆ ದ ಕರೆಂಟ್ ನಾವು ಎಲ್ಲಿಂದ ಪಾಸ್ ಮಾಡ್ತಿದ್ದೀವಿ, ಸೊ ದಟ್ ಮ್ಯಾನ್ ಇಟ್ ಈಸ್ ಮೂವಿಂಗ್ ಸ್ವಿಮ್ ಇನ್ ದ ಡೈರೆಕ್ಷನ್ ಆಫ್ ಸೌತ್ ಪೋಲ್ ಇಂದ ನಾರ್ತ್ ಪೋಲ್ಗೆ ಸ್ವಿಮ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಓಕೆ, ಸೌತ್ ಪೋಲ್ ಇಂದ ನಾರ್ತ್ ಪೋಲ್. ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಫೂಟ್, ಅವನ ಪಾದದಿಂದ ಏನಾಗ್ತಿದೆ, ತಲೆ ಕಡೆಗೆ ಕರೆಂಟ್ ಫ್ಲೋ ಆಗ್ತಾ ಇದೆ. ಓಕೆ, ಸೊ ಅವನ ಅಂಡರ್ ನಾವೇನಾದರೂ ಮ್ಯಾಗ್ನೆಟಿಕ್ ನೀಡಲ್ ಇಟ್ಟಿದ್ದೀರ. ಸೊ ಮ್ಯಾಗ್ನೆಟಿಕ್ ನೀಡಲ್ ಇಟ್ಟಿದ್ದಾರೆ ಅಂತಂದರೆ, ಸೊ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ನಮಗೇನಾಗ್ತಾ ಹೋಗ್ತಾ ಇದೆ, ಸೌತ್ ಇಂದ ನಾರ್ತ್ ಡೈರೆಕ್ಷನ್ ಕರೆಂಟ್ ಹೋಗ್ತಾ ಇದೆ ಅಂದರೆ, ದ ನೀಡಲ್ ಇಟ್ ಈಸ್ ಟರ್ನೆಡ್ ಇನ್ ದ ಲೆಫ್ಟ್ ಸೈಡ್. ದ ನೀಡಲ್ ಏನಾಗುತ್ತೆ, ಲೆಫ್ಟ್ ಸೈಡ್ ಟರ್ನ್ ಆಗುತ್ತೆ. ಓಕೆ, ಸೊ ಇನ್ ದ ಕೇಸ್ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಹೆಡ್ ಟು ಫುಟ್ ಬರ್ತಾ ಇದೆ ಅನ್ಕೊಳ್ಳಿ, ಅವಾಗ ದ ನೀಡಲ್ ಇಸ್ ಟರ್ನ್ ಇನ್ ಟುವರ್ಡ್ಸ್ ದ ರೈಟ್ ಸೈಡ್. ಓಕೆ, ಸೊ ಕರೆಂಟ್ ಇಟ್ ಈಸ್ ಮೂವಿಂಗ್ ಇನ್ ಡೈರೆಕ್ಷನ್ ಅಂದ್ರೆ ಸೌತ್ ಟು ನಾರ್ತ್. ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಸೌತ್ ಟು ನಾರ್ತ್ ಬರ್ತಿದೆ ಅಂದ್ರೆ ದ ಡಿಫ್ಲೆಕ್ಷನ್ ಇಟ್ ಈಸ್ ಮೂವಿಂಗ್ ಲೆಫ್ಟ್ ಸೈಡ್, ಅಂಡ್ ನಾರ್ತ್ ಟು ಸೌತ್ ಬರ್ತಾ ಇದೆ ಅಂದ್ರೆ ದ ಡಿಫ್ಲೆಕ್ಷನ್ ಇನ್ ದ ರೈಟ್ ಸೈಡ್. ಇಟ್ ಈಸ್ ಮೂವಿಂಗ್ ಆಪೋಸಿಟ್ ಡೈರೆಕ್ಷನ್. ಓಕೆ, ಸೊ ದಿಸ್ ಈಸ್ ದ ಒನ್ ರೂಲ್. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ, ನೀವು ಫಾರ್ವರ್ಡ್ ಹೋಗ್ತಿದೆ ಅಂತಂದ್ರೆ, ಸೊ ಅಲ್ಲಿ ನಿಮ್ಮ ಫ್ರಂಟ್ ಹೋಗ್ತದೆ ಅಂದರೆ ಲೆಫ್ಟ್ ಸೈಡ್ಗೆ ಏನಾದರೂ ನೀವು ಹ್ಯಾಂಡ್ ಮಾಡಿದ್ರೆ ನಿಮ್ಮ ಹೆಡ್ ಏನಾಗುತ್ತೆ, ಇಟ್ ಇಸ್ ಟರ್ನ್ ಇನ್ ಟು ರೈಟ್. ಟರ್ನ್ ರೈಟ್ ಅಂತಂದರೆ it is moving from the left side direction. ಅಂದರೆ the current is moving from foot to head. ಪಾದದಿಂದ ತಲೆ ಕಡೆ ಕರೆಂಟ್ ಹೋಗ್ತಾ ಇದೆ, ನಿಮ್ಮ ಡೈರೆಕ್ಷನ್ನು ಸೌತಿಂದ ನಾರ್ತ್ಗೆ ಹೋಗ್ತಾ ಇದೆ ಅಂತಂದರೆ ಆವಾಗ ನಮಗೆ ಮ್ಯಾಗ್ನೆಟಿಕ್ ನೀಡಲ್ ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಯಾವ ಕಡೆ ಇರುತ್ತೆ, ಲೆಫ್ಟ್ ಸೈಡ್ ಇರುತ್ತೆ. ಓಕೆ, ಸೊ ನೀವು ಸೌತಿಂದ ನಾರ್ತ್ಗೆ ಸ್ವಿಮ್ ಮಾಡ್ತಾ ಇದ್ದೀರಾ, ಕರೆಂಟ್ ಇಟ್ ಇಸ್ ಮೂವಿಂಗ್ ಫ್ರಮ್ ಆಪೋಸಿಟ್ ಅಂದರೆ ನಿಮ್ಮ ಹೆಡ್ಡಿಂದ ಪಾದದ ಕಡೆ ಬರ್ತಾ ಇದೆ ಅಂದರೆ ಕರೆಂಟು, ಆವಾಗ ನಿಮಗೆ ನೀಡಲ್ ಡೈರೆಕ್ಷನ್ ಏನಾಗುತ್ತೆ, ರೈಟ್ ಸೈಡ್ ಬರ್ತಾ ಹೋಗುತ್ತೆ.
ಓಕೆ, ನೆಕ್ಸ್ಟ್ ರೂಲ್ ಏನಿದೆ, ಮ್ಯಾಕ್ಸ್ವೆಲ್ ಕ್ರಾಕ್ ಸ್ಕ್ರೂ ರೂಲ್ ಆರ್ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ಓಕೆ, ಸೊ ಇಲ್ಲಿ ಒಂದು ಸ್ಕ್ರೂನ ತಗೊಂತೀವಿ. ಓಕೆ, ಒಂದು ಸ್ಕ್ರೂನ ತಗೊಂಡ್ರೆ ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಸೊ ಈಗ ನಿಮ್ಮ ರೈಟ್ ಹ್ಯಾಂಡ್ ಇದೆಯಲ್ವಾ, ರೈಟ್ ಹ್ಯಾಂಡ್ನ ಯಾವುದೋ ಒಂದು ಪೆನ್ನಿಂದ ಹೋಲ್ಡ್ ಮಾಡ್ಕೊಳ್ಳಿ. ಒಂದು ಪೆನ್ನ ರೈಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ. ನಿಮ್ಮ ತಂಬ್ ಹೆಬ್ಬೆರಳು ಏನಿದೆ, ಹೆಬ್ಬೆರಳನ್ನು ಫ್ರೀ ಬಿಡಿ. ಓಕೆ, ಆ ಪೆನ್ನಿಗೆ ಅಟ್ಯಾಚ್ ಮಾಡಿ ಇಟ್ಕೊಳ್ಳಿ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಒಂದು ಪೆನ್ನ ನಿಮ್ಮ ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡ್ರೆ ಪೆನ್ ಹೆಬ್ಬೆರಳು ಏನಿದೆ ಅದನ್ನು ಇಂಡಿಕೇಟ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಫಿಂಗರ್ಸ್ ಏನಿದೆ, ಫಿಂಗರ್ಸ್ ಈಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಫಿಂಗರ್ಸ್ ಈಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ್ಯಂಡ್ 4 ಫಿಂಗರ್ಸ್ ಏನಿದೆ ಅಲ್ವಾ, ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನಿಮ್ಮ ಹೆಬ್ಬೆರಳು ಏನಿದೆ, ದಟ್ ಒನ್ ಈಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಓಕೆ, ನಿಮ್ಮ ಹೆಬ್ಬೆರಳು ಏನು ಇಂಡಿಕೇಟ್ ಮಾಡ್ತಿದೆ, ಡೈರೆಕ್ಷನ್ ಆಫ್ ದ ಕರೆಂಟ್. ಸೊ ಈಗ ನೀವು ಹೇಳ್ಬೋದು, ಸೊ ಕರೆಂಟ್ ಯಾವ ಕಡೆ ಹೋದ್ರೆ ನಮಗೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಬರ್ತದೆ. ಓಕೆ, ಸೊ ಅದಕ್ಕೆ ಇಫ್ ದ ಫಾರ್ವರ್ಡ್ ಮೋಷನ್ ಆಫ್ ಆನ್ ಇಮ್ಯಾಜಿನರಿ ರೈಟ್ ಹ್ಯಾಂಡ್ ಸ್ಕ್ರೂ is that direction of the current through the linear conductor, then the direction of rotation of the screw give the direction of the magnetic lines of the force around the conductor. ಈಗ ಫಾರ್ವರ್ಡ್ ಡೈರೆಕ್ಷನ್, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಫಸ್ಟ್ ರೈಟ್ ಹ್ಯಾಂಡ್ ನೋಡ್ಬಿಡೋಣ, ಆಮೇಲೆ ಸ್ಕ್ರೂ ರೂಲ್ ಇಡೋಣ. ರೈಟ್ ಹ್ಯಾಂಡಲ್ಲಿ ನಿಮ್ಮ ಕರೆಂಟ್ ಏನಾದರೂ ಮೂವಿಂಗ್ ಅಪ್ವರ್ಡ್ ಡೈರೆಕ್ಷನ್ ಅಥವಾ ನಿಮ್ಮ ಡೈರೆಕ್ಷನಾಗಿ ಇಟ್ಕೊಳ್ಳಿ. ಅಂದರೆ ನಿಮ್ಮ ಸೈಡು ನಿಮ್ಮ ತಂಬು ನಿಮ್ಮನ್ನು ನೋಡ್ತಾ ಇರಬೇಕು, ಅಂದರೆ ನಿಮ್ಮ ಡೈರೆಕ್ಷನ್ ನಿಮ್ಮ ತಂಬು ಇರಬೇಕು. ಸೊ ಅಲ್ಲಿ ಆಂಟಿ ಕ್ಲಾಕ್ ವೈಸ್. ಓಕೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಏನಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಟುವರ್ಡ್ಸ್ ಟು ಯು. ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ನಮಗೆ ಎಲ್ಲಿ ಬರ್ತದೆ, ನಿಮ್ಮ ಕಡೆ ಬರ್ತಾ ಇದೆ. ಅದೇ ನಮಗೇನಾದರೂ ಕ್ಲಾಕ್ ವೈಸ್ ಆದರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಆಂಟಿ ಕ್ಲಾಕ್ ವೈಸ್ ಆದರೆ ನಮಗೆ ಮ್ಯಾಗ್ನೆಟಿಕ್ ಕರೆಂಟ್ ಇಟ್ ಇಸ್ ಮೂವಿಂಗ್ ಟುವರ್ಡ್ಸ್ ಟು ಅಬ್ಸರ್ವರ್. ಆಂಟಿ ಕ್ಲಾಕ್ ವೈಸ್ ಆದರೆ ಟುವರ್ಡ್ಸ್ ದ ಅಬ್ಸರ್ವರ್. ಅದೇ ಕ್ಲಾಕ್ ವೈಸ್ ಆದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅವೇ ಫ್ರಮ್ ದ ಅಬ್ಸರ್ವರ್, ಅಂದರೆ ಕರೆಂಟ್ ಈಸ್ ಅವೇ ಫ್ರಮ್ ದ ಅಬ್ಸರ್ವರ್. ಓಕೆ, ದಿಸ್ ಇಸ್ ದ ರೈಟ್ ಹ್ಯಾಂಡ್ ರೂಲ್. ಸೊ ಸ್ಕ್ರೂ ರೂಲ್ ಏನು ಹೇಳ್ತೀರಾ? ಸ್ಕ್ರೂ ರೂಲ್ ಏನು ಹೇಳುತ್ತೆ, ಇಟ್ ಈಸ್ ಮೂವಿಂಗ್ ಯಾವ ಥರ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಬಂದರೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಈ ಒಂದು ಸ್ಕ್ರೂ ಇದೆಯಲ್ವಾ, ಆ ಸ್ಕ್ರೂನ ನೀವೇನಾದರೂ ಆಂಟಿ ಕ್ಲಾಕ್ ವೈಸಲ್ಲಿ ಏನಾದರೂ ರೊಟೇಷನ್ ಮಾಡಿದ್ರೆ ದ ಸ್ಕ್ರೂ ಇಟ್ ಈಸ್ ಮೂವಿಂಗ್ ಅಪ್ವರ್ಡ್ ಡೈರೆಕ್ಷನ್. ಓಕೆ, ಸ್ಕ್ರೂ ಏನಾಗುತ್ತೆ, ಅಪ್ವರ್ಡ್ ಡೈರೆಕ್ಷನ್ ಮೂವ್ ಆಗ್ತಾ ಹೋಗುತ್ತೆ. ಅದೇ ಕ್ಲಾಕ್ ವೈಸ್ ಡೈರೆಕ್ಷನ್ ನೀವೇನಾದರೂ ಸ್ಕ್ರೂನ ಟರ್ನ್ ಮಾಡಿದ್ರೆ ಇಟ್ ಈಸ್ ಮೂವಿಂಗ್ ಡೌನ್ವರ್ಡ್ ಡೈರೆಕ್ಷನ್. ಸೊ ಅದಕ್ಕೆ ನೀವು ಯಾವ ಟೈಮಲ್ಲಾದರೂ ಯೂಸ್ ಮಾಡಿ, ನೀವು ಎಲ್ಲ ಈ ಫಿಸಿಕ್ಸ್ನೇ ಯೂಸ್ ಮಾಡ್ತೀರಾ, ನಿಮ್ಮ ಡೈಲಿ ಲೈಫಲ್ಲಿ ತುಂಬ ಫಿಸಿಕ್ಸ್ ಯೂಸ್ ಮಾಡ್ತೀರಾ. ಯಾವಾಗ ಅಂತಂದರೆ ನೀವು ಯಾವುದೋ ಒಂದು ಬೋಲ್ಟ್ ಲೂಸ್ ಆಗಿರುತ್ತೆ, ಅದನ್ನು ಟೈಟ್ ಮಾಡಬೇಕು ಅಂದ್ರೆ ನೀವೇನು ಮಾಡ್ತೀರಾ, ಅಲ್ಲಿ ಕ್ಲಾಕ್ ವೈಸ್ ರೊಟೇಷನ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಸೊ ಇಲ್ಲಿ ನೀವು ಹೇಳಬೇಕು ಅಂದರೆ ಬೇಸಿಕಲಿ ಫಿಸಿಕ್ಸ್ ತುಂಬ ಕಷ್ಟ ಅಂತಾರೆ, ಬಟ್ ಯಾರು ಓದಿಲ್ದರೆಲ್ಲ ಈ ರೂಲ್ಸ್ನೆಲ್ಲ ಅಪ್ಲೈ ಮಾಡ್ತಿರ್ತಾರೆ. ಅವರಿಗೆ ನೀವು ಯಾರು ಒಂದು 4ನೇ ಕ್ಲಾಸು ಓದಿರಲ್ಲ, ಸ್ಕ್ರೂ ಟೈಟ್ ಮಾಡಬೇಕು ಅಂದರೆ ಯಾವ ಕಡೆಗೆ ತಿರು ಮಾಡು ಅಂತಂದರೆ ರೈಟ್ ಸೈಡ್ ತಿರುವು ಅಂತಾರೆ. ಹೌದಾ, ರೈಟ್ ಸೈಡ್ ತಿರುವು ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್. ಬಟ್ ಅದು ಏನು ಅವರಿಗೆ ಸ್ಟ್ಯಾಂಡರ್ಡ್ ಮೀನಿಂಗ್ ಗೊತ್ತಿರಲ್ಲ, ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್. ನಾವು ಅಂದರೆ ಫಿಸಿಕ್ಸಲ್ಲಿ ಓದಿರೋರು ಕ್ಲಾಕ್ ವೈಸ್ ಟರ್ನ್ ಮಾಡು, ಆಂಟಿ ಕ್ಲಾಕ್ ವೈಸ್ ಟರ್ನ್ ಮಾಡು ಅಂತ ಹೇಳ್ತೀವಿ. ಅದೇ ಅದನ್ನ ರೈಟ್ ಸೈಡ್ ಏನಾದರೂ ಟರ್ನ್ ಮಾಡಿದ್ರೆ ಇಟ್ ಈಸ್ ಗೆಟಿಂಗ್ ದ ಸ್ಕ್ರೂ ಈಸ್ ಗೆಟ್ ಟೈಟ್, ಅಂದರೆ ಇಟ್ ಈಸ್ ಮೂವಿಂಗ್ ಇನ್ಸೈಡ್. ಅದೇ ನಾವೇನಾದರೂ ಆಂಟಿ ಕ್ಲಾಕ್ ವೈಸ್ ಟರ್ನ್ ಮಾಡಿದಾಗ ಅಥವಾ ಲೆಫ್ಟ್ ಸೈಡ್ ಟರ್ನ್ ಮಾಡಿದಾಗ ದ ಸ್ಕ್ರೂ ಏನಾಗುತ್ತೆ, ಲೂಸ್ ಆಗ್ತಾ ಹೋಗುತ್ತೆ, ಅಂದರೆ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಟು ಅಬ್ಸರ್ವರ್. ಓಕೆ, ದಿಸ್ ಈಸ್ ದ 2 ರೂಲ್ಸ್, ಒಂದು ಸ್ವಿಮ್ಮಿಂಗ್ ರೂಲ್, ಇನ್ನೊಂದು ಸ್ಕ್ರೂ ರೂಲ್ ಆರ್ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಹೇಳ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಆರ್ ಕರ್ಲ್ ರೂಲ್. ರೈಟ್ ಹ್ಯಾಂಡ್ ಥಂಬ್ ರೂಲ್ ನೋಡಿ, ನಾನು ಇದೇ ಥರ ಹೇಳಿದ್ದು, ನಿಮ್ಮ ಯಾವುದೋ ಒಂದು ಪೆನ್, ಇದೇನು ಪೆನ್ ಇದೆ ಅಂತ ಅಂದ್ಕೊಡಿ, ಪೆನ್ನು ಅಥವಾ ಯಾವುದೋ ಒಂದು ಸ್ಕ್ರೂನೋ ಏನೋ ಒಂದು ಇಟ್ಕೊಳ್ಳಿ. ಆ ಹೆಬ್ಬೆರಳು ನಿಮ್ಮ ತಂಬು ಏನಿದೆ, ತಂಬು ನೀವು ಇಟ್ಕೊಂಡಿರೋದಕ್ಕೆ ಸಪೋರ್ಟಿಂಗ್ ಆಗಿರಬೇಕು. ಓಕೆ, ಸಪೋರ್ಟಿಂಗ್ ಆಗಿದೆ ಅಂತಂದರೆ ದ ಕರೆಂಟ್ ಡೈರೆಕ್ಷನ್ ಇಟ್ ಈಸ್ ಮೂವಿಂಗ್ ಇನ್ ಅಪ್ವರ್ಡ್ ಇದೆ ಅಂತಂದರೆ, ಕರೆಂಟ್ ಡೈರೆಕ್ಷನ್ ಇಟ್ ಈಸ್ ಮೂವಿಂಗ್ ಅಪ್ವರ್ಡ್. This thumb is indicate the direction of current. Thumb is indicate the direction of current. This curved finger is indicate the magnetic field, direction of magnetic field. So ಅಲ್ಲಿ ಇಂಡಿಕೇಟ್ ಮಾಡ್ತಿದೆಯಲ್ವಾ, ಸೊ ಆ ಥಂಬ್ನ ನೀವೇನಾದರೂ ಇಟ್ಕೊಂಡ್ರೆ ಆ ಕರ್ವ್ ಫೀಲ್ಡ್ ಯಾವ ಕಡೆ ರೊಟೇಷನ್ ಆಗ್ತಾ ಇದೆ. ಸೊ ಈಗ ಈ ಥಂಬ್ ಏನಿದೆ ಇದನ್ನೇ ನಾನು ಹೇಳಿದ್ದು, ಅದನ್ನು ನಿಮ್ಮ ಕಡೆ ಇಟ್ಕೊಳ್ಳಿ. ನಿಮ್ಮ ಕಡೆ ಇಟ್ಕೊಂಡಾಗ
ಕರ್ವ್ ಫಿಂಗರ್ ಇನ್ನು 4 ಫಿಂಗರ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ತರ ಇದೆ ಅವಾಗ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ ಅಂತಂದ್ರೆ ನಿಮ್ಮ ಅಬ್ಸರ್ವಿಂಗ್ ಅಂದ್ರೆ ಕರೆಂಟ್ ಡೈರೆಕ್ಷನ್ ಈಸ್ ಟುವರ್ಡ್ಸ್ ಟು ಅಬ್ಸರ್ವರ್ ಇರುತ್ತೆ. ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಏನಂತ ಕ್ಲಾಕ್ ವೈಸ್ ಡೈರೆಕ್ಷನ್ ಇದ್ರೆ ದ ಕರೆಂಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್. ಇಫ್ ದ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಈಸ್ ಇಮ್ಯಾಜಿನ್ಡ್ ಟು ಬಿ ಹೆಲ್ಡ್ ಇನ್ ದ ರೈಟ್ ಹ್ಯಾಂಡ್, ಓಕೆ, such that the thumb point is in the direction of current. The thumb ಏನು ಇಂಡಿಕೇಟ್ ಮಾಡ್ತಿದೆ direction of the current. Then the tips of the fingers encircling to the conductor will give the direction of magnetic field. ಈ fingers ಏನ್ ಮಾಡ್ತಿದೆ that one is indicate the direction of magnetic field lines force. Okay, ಆ magnetic field lines ಯಾವ ಕಡೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇಂಡಿಕೇಟ್ ಮಾಡುತ್ತೆ. This is the right hand thumb rule. Okay, and ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ನಿಮಗೆಲ್ಲರಿಗೂ ಗೊತ್ತಿದೆ ಯಾವುದೇ ಒಂದು ಗೇಮ್ ಆಡ್ತಿದ್ರ ಅಂತಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಬೌಂಡ್ರಿ ಇರುತ್ತೆ ಅಲ್ವಾ. ಸೊ ಅದೇ ಥರ ಇಂದ ಪ್ರೀವಿಯಸ್ 3 ಚಾಪ್ಟರ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಹೇಳಿದ್ವಿ. ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡ್ತಿದೆ ಯಾವುದೋ ಒಂದು ಚಾರ್ಜ್ ಪಾರ್ಟಿಕಲ್ ಇನ್ನೊಂದು ಚಾರ್ಜ್ ಪಾರ್ಟಿಕಲ್ ಒಂದು ಸರ್ಟೈನ್ ಲಿಮಿಟ್ವರೆಗೂ ಏನು ಮಾಡ್ತಿದೆ ಅದ್ರ ಮೇಲೆ ಫೋರ್ಸ್ ಕ್ರಿಯೇಟ್ ಮಾಡುತ್ತೆ. ಆ ಸರ್ಟೈನ್ ಲಿಮಿಟ್ನ ನಾವೇನು ಮಾಡ್ತೀವಿ ಫೀಲ್ಡ್ ಅಂತ ತಗೊಂತೀವಿ. ಓಕೆ, ಸೊ ಅದೇ ಥರ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದ್ರೇನು ದ ಸ್ಪೇಸ್ ಅರೌಂಡ್ ಎ ಕರೆಂಟ್ ಕ್ಯಾರಿಂಗ್ conductor or magnet where the magnetic effect can be experienced. Okay, so ಇಲ್ಲಿ ಒಂದು ಮ್ಯಾಗ್ನೆಟ್ ನ ಪ್ಲೇಸ್ ಮಾಡಿದೀವಿ. ಈ ಮ್ಯಾಗ್ನೆಟ್ ನ ಪ್ಲೇಸ್ ಮಾಡಿದಾಗ ಇಟ್ ಈಸ್ ಕ್ರಿಯೇಟೆಡ್ ಆನ್ ಸರ್ಟೈನ್ ಬೌಂಡ್ರಿ. ಸೊ ಈ ಸರ್ಟೈನ್ ಬೌಂಡ್ರಿ ಒಳಗೆ ಯಾವ್ದಾದ್ರು ಇನ್ನೊಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಶೂಟ್ ಆಗಂತ ಎಲಿಮೆಂಟ್, ಇದು ಮ್ಯಾಗ್ನೆಟ್ ಇಲ್ಲೊಂದು ಐರನ್ ಪೀಸ್ ಏನ್ ಮಾಡುತ್ತೆ ಈ ಮ್ಯಾಗ್ನೆಟ್ ಇದ್ರ ಮೇಲೆ ಮ್ಯಾಗ್ನೆಟಿಕ್ ಎಫೆಕ್ಟ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಎಲ್ಲಿವರೆಗೂ ಯಾವುದೋ ಒಂದು ಸರ್ಟೈನ್ ಪೊಸಿಷನ್ ವರ್ಗು ಆ ಮ್ಯಾಗ್ನೆಟಿಕ್ ಎಕ್ಸ್ಪೀರಿಯನ್ಸ್ ಅಥವಾ ಮ್ಯಾಗ್ನೆಟಿಕ್ ಎಫೆಕ್ಟ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಇನ್ನೊಂದು ಚಾರ್ಜ್ ಪಾರ್ಟಿಕಲ್ ಅಂತಂದ್ರೆ ಆ ಸರ್ಟೈನ್ ಬೌಂಡ್ರಿನ ನಾವೇನಂತ ಕರಿತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡಿಸಪಿಯರ್ಸ್ ಆಸ್ ಸೂನ್ ಆಸ್ ದ ಕರೆಂಟ್ ಈಸ್ switched off or chair stops moving. Okay, or charges stop moving. So magnetic effect ಏನಾಗುತ್ತೆ it is disappear. Magnetic effect is comes to zero. ಯಾವಾಗ ಅಂತಂದ್ರೆ ಆ ಕಂಡಕ್ಟರ್ಗೆ ನೀವೇನು ಕರೆಂಟ್ನ ಕನೆಕ್ಟ್ ಮಾಡಿದಿರಾ ಅದನ್ನ ಸ್ವಿಚ್ ಆಫ್ ಮಾಡಿದ್ರೆ the magnetic effect is not disappear and the charge particle ಏನಾದರೂ ಮೂವ್ ಆಗಲಿಲ್ಲ ಅಂತಂದ್ರೆ ಅವಾಗಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸಪಿಯರ್ ಆಗುತ್ತೆ. ಇಟ್ ಮೀನ್ಸ್ ಬೈ ಯೂಸಿಂಗ್ ದ ಚಾರ್ಜ್ ಪಾರ್ಟಿಕಲ್. ಸೊ ಮೂವಿಂಗ್ ಚಾರ್ಜ್ ಈಸ್ ಎ ಸೋರ್ಸ್ ಆಫ್ ಬೋತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಬೇಸಿಸ್ ಮೇಲೆ ಏನಂತ ಹೇಳ್ಬೋದು, ಈಗ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಕರೆಂಟ್ ಇದನ್ನ ಕರೆಂಟಿಗೆ ಕನೆಕ್ಷನ್ ಮಾಡಿದ್ರೆ ಒಂದು ಬ್ಯಾಟ್ರಿ ಕನೆಕ್ಷನ್ ಮಾಡಿದೀವಿ. ಆ ಬ್ಯಾಟ್ರಿನ ನಾವೇನಾದ್ರೂ ಸ್ವಿಚ್ ಆಫ್ ಮಾಡಿದ್ವಿ ಇಲ್ಲೊಂದು ಪ್ಲಗ್ಗಿ ಕನೆಕ್ಷನ್ ಮಾಡಿಬಿಟ್ಟು ಇಲ್ಲಿ ಸ್ವಿಚ್ ಆಫ್ ಏನಾದರೂ ಮಾಡಿದ್ರೆ ಅವಾಗ ನಮಗೆ ಏನಾಗುತ್ತೆ ಸರ್ಕ್ಯೂಟ್ ಈಸ್ ಓಪನ್ ಲೂಪ್ ಆಯಿತು. ಓಪನ್ ಲೂಪ್ ಆದಾಗ the charge particle is not moving. Charge particle move ಆಗ್ತಿಲ್ಲ ಅಂತಂದ್ರೆ the current is also not produced and magnetic effect is also disappear. So based on this, by using the moving charge particle is a source of both electric and magnetic field. Okay, so magnetic effect is a vector field. Magnetic field ಅನ್ನೋದು ವೆಕ್ಟರ್ ಫೀಲ್ಡ್, ಯಾಕೆಂದ್ರೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡಿಕೇಟ್ ಮಾಡುತ್ತೆ. ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ obeys the principle of superposition. That is, magnetic field at point due to the several sources is the vector sum of magnetic field of each individual sources. So ನಿಮಗೆ as it is total electric field ಅಲ್ಲಿ total net electric field of the ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಚಾರ್ಜ್ ಪಾರ್ಟಿಕಲ್ ಇಂದ ಏನು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ ಅದನ್ನ ಆಡ್ ಮಾಡ್ತೀರಾ, ಅದನ್ನೇ ಸೂಪರ್ ಪೊಸಿಷನ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ ಮ್ಯಾಗ್ನೆಟಿಕ್ field is also obeys the superposition principle. So ಅಂತಂದ್ರೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅಂತ ಹೇಳಿದ್ರೆ ಅದ್ರ ಸುತ್ತ ಇರೋ ಮ್ಯಾಗ್ನೆಟಿಕ್ ಸೋರ್ಸ್ ಇಂದ ಡಿಪೆಂಡ್ ಆಗಿರುತ್ತೆ. ಅಲ್ಲಿಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ, ಸೊ ಅದ್ರ ಸುತ್ತ ಇರೋ ಎಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ನ ಆಡ್ ಮಾಡಿದ್ರೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೋ ಅಷ್ಟು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಸೂಪರ್ ಪೊಸಿಷನ್ ಆಯಿತು. ನೆಕ್ಸ್ಟ್ ಥರ್ಡ್ ಒನ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹ್ಯಾವ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಸಿಮಿಲರ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಟ್ ಡಿಫರೆಂಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ closed path without starting point or ending point. So what is the difference? Similar to the characteristics of the magnetic field lines and electric field lines is similar. one point difference ಏನು ಅಂತಂದ್ರೆ the electric field is a open loop and magnetic field is a closed loop. So magnetic field closed loop means there is no starting point and there is no ending point. North to south ಆಗುತ್ತೆ, south to north ಬರುತ್ತೆ. Okay, so these are the magnetic field and electric field. Next, magnetic force on a moving charge. Okay, magnetic force on a moving charge. Consider a charge plus q moving with a velocity v in magnetic field b.
ಓಕೆ, ಒಂದು ಚಾರ್ಜ್ ಪಾರ್ಟಿಕಲ್ ತಗೊಂಡಿದ್ದೀವಿ. ಆ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ವಿತ್ ಎ ವೆಲಾಸಿಟಿ v in the presence of magnetic field b such that v makes an angle theta with respect to the b as shown in figure. So this is the direction of magnetic field, this is the direction of velocity. ಇವೆರಡರ ಮಧ್ಯೆ some angle theta create ಮಾಡ್ತಾ ಇದೆ. Then the charge will experience a force F such that force is proportional to the magnetic field. ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್, ಒಂದು ಚಾರ್ಜ್ ಪಾರ್ಟಿಕಲ್ ಏನಾಗ್ತಿದೆ, ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇದ್ರಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ನ ಪ್ಲೇಸ್ ಮಾಡಿದ್ವಿ. ದಿಸ್ ಚಾರ್ಜ್ ಪಾರ್ಟಿಕಲ್ ಈಸ್ ಮೂವಿಂಗ್ ಇನ್ ಸಮ್ ವೆಲಾಸಿಟಿ, ಈ ಡೈರೆಕ್ಷನ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಸಮ್ ಕ್ರಿಯೇಟ್ ಥೀಟಾ. ಬೈ ಯೂಸಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡ್ತಿದೆ, ಆ ಮ್ಯಾಗ್ನೆಟಿಕ್ ಫೀಲ್ಡು ಆ ಚಾರ್ಜ್ ಪಾರ್ಟಿಕಲ್ ಮೇಲೆ ಸಮ್ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ. ದಟ್ ಫೋರ್ಸ್ ಈಸ್ ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿದೆ, ಇಟ್ ಇಸ್ ಡಿಪೆಂಡ್, ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಚಾರ್ಜ್ ಆ್ಯಂಡ್ it is force is directly proportional to the angle between the magnetic field and velocity of the charge particle. Sine of angle between the magnetic field, sine of angle between the b and velocity of the particle. So f is directly proportional to v sin theta. So combine, ಇವನ್ನೆಲ್ಲ ಕಂಬೈನಿಂಗ್ ಮಾಡಿದ್ರೆ f is equal to k is the proportionality constant, b q v sin theta, where k is a constant of proportionality. The unit of b is defined as that k is equal to 1. So f is equal to qvb sin theta. F is equal to qvb sin theta. So this force is called as magnetic Lorentz force in vector form. Magnetic Lorentz force. ಇಲ್ಲಿ ನಮಗೆ sin theta ಇದೆ ಅಂತಂದ್ರೆ this is the vector product. So vector product ಆದಾಗ F is equal to q into v cross b. F is equal to sin theta remove ಮಾಡಿದ್ರೆ F is equal to q into v cross b. Okay. So here magnetic field and velocity of the charge particle both are, it is moving same direction and opposite direction ಏನಾದರೂ ಇದ್ರೆ, ಚಾರ್ಜ್ ಪಾರ್ಟಿಕಲ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಸೇಮ್ ಆರ್ ಆಪೋಸಿಟ್ ಡೈರೆಕ್ಷನ್ ಆದರೂ ಇದ್ರೆ ಅನ್ ದಟ್ ಟೈಮ್ ಫೋರ್ಸ್ ಈಸ್ 0. ಸೊ ಆಂಗಲ್ ಟೀಟಾ ಇಸ್ ಈಕ್ವಲ್ ಟು 0 ಆರ್ 180 ಡಿಗ್ರಿ. ಸೊ ಆಂಗಲ್ ಟೀಟಾ ಯಾವ ಎರಡರ ಮಧ್ಯೆ ಇದೆ, ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್. ಸೊ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್, ಇಟ್ ಇಸ್ ಆಂಗಲ್ ಈಸ್ ಟೀಟಾ ಇಸ್ ಈಕ್ವಲ್ ಟು 0 ಆರ್ 180 ಡಿಗ್ರಿ. ಸೊ ಸೈನ್ ಟೀಟಾ ಈಸ್ 0 ಆಗುತ್ತೆ. ಸೊ ಅವಾಗ ಎಫ್ ಈಸ್ ಆಲ್ಸೋ 0. ಸೊ ಹೆನ್ಸ್ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ parallel to the direction of magnetic field experience no force. When theta is equal to 90 degree, F is equal to qvb. Hence the force experienced by a charged particle are maximum when it is moving perpendicular to the direction of magnetic field. Perpendicular to the direction of magnetic field. When v is equal to 0, that is charge particle is at rest. So charge particle rest ಅಲ್ಲಿ ಇದೆ ಅಂತಂದ್ರೆ, ಸೊ ಅಲ್ಲಿ ನಮಗೆ magnetic field create ಆಗಲ್ಲ, it means force is also 0. ಇದಕ್ಕೆ ನಮ್ಮ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದೆ. ಸೊ ಚಾರ್ಜ್ ಪಾರ್ಟಿಕಲ್ ಮೂವ್ ಆದರೆ ನಮಗೆ ಏನಾಗುತ್ತೆ, ಕರೆಂಟ್ ಡೆವಲಪ್ ಆಗುತ್ತೆ, ಕರೆಂಟಿಂದ ಮ್ಯಾಗ್ನೆಟಿಕ್ ಡೆವಲಪ್ ಆಗುತ್ತೆ. ಅದೇ ನಮಗೆ ಚಾರ್ಜ್ ಏನಾದರೂ ರೆಸ್ಟಲ್ಲಿ ಇತ್ತು ಅಂತಂದರೆ ಅಲ್ಲಿ ಯಾವುದೇ ರೀತಿ ಮ್ಯಾಗ್ನೆಟಿಕ್ ಎಫೆಕ್ಟ್ ನಮಗೆ ಕ್ರಿಯೇಟ್ ಆಗ್ತಾ ಹೋಗಲ್ಲ. ವೆನ್ ದ ಚಾರ್ಜ್ ಇಸ್ 0, ಎಫ್ ಈಸ್ ಆಲ್ಸೋ 0. ಹೆನ್ಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಪಾರ್ಟಿಕಲ್ ಆರ್ ನ್ಯೂಟ್ರಾನ್ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ನೋ ಫೋರ್ಸ್. ಸೊ ಅದೇ ಒಂದು ಯಾವುದೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಚಾರ್ಜ್ಲೆಸ್ ಪಾರ್ಟಿಕಲ್ ಅಂದರೆ ಫಾರ್ ಎಕ್ಸಾಂಪಲ್ ನ್ಯೂಟ್ರಾನ್, ಅದನ್ನು ನೀವೇನಾದರೂ ಮೂವ್ ಮಾಡಿದ್ರೆ ಅಲ್ಲಿ ನಮಗೆ ಏನಾಗುತ್ತೆ, ದೇರ್ ಇಸ್ ನೋ ಎಕ್ಸ್ಪೀರಿಯನ್ಸ್ ಆಫ್ ಎ ಫೋರ್ಸ್. ಓಕೆ, ಸೊ ದಿಸ್ ಒನ್ ಇಸ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಸೊ ಇಲ್ಲಿ ನಿಮಗೆ ಈ ದಿಸ್ ಈಕ್ವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಾಟ್ ಇಸ್ ದ ಫೋರ್ಸ್ ಅಂತ ನಿಮಗೆ ಪ್ರಾಬ್ಲಮ್ಸ್ ಅಲ್ಲಿ ಕೇಳ್ತಾರೆ. ಎಫ್ ಇಸ್ ಈಕ್ವಲ್ ಟು ಕ್ಯೂ ವಿ ಬಿ ಸೈನ್ ಥೀಟಾ, ಸಮ್ ಕಾಂಪಿಟೇಟಿವ್ನಲ್ಲೂ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನಾವೇನು ತೊಗೊಂಡಿದ್ದೀರಾ, ಒಂದು ಚಾರ್ಜ್ ಪಾರ್ಟಿಕಲ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದೀವಿ. ಓಕೆ, ಪ್ಲಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದೀವಿ. ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿರೋ ಚಾರ್ಜ್ ಪಾರ್ಟಿಕಲ್, ಸೊ ಆ ಮ್ಯಾಗ್ನೆಟಿಂದ ನಿಮಗೆ ಏನಾಯಿತು, ಇಟ್ ಈಸ್ ಮೂವಿಂಗ್ ವಿತ್ ಸಮ್ ಡೈರೆಕ್ಷನ್ ಆಫ್ ವಿತ್ ವೆಲಾಸಿಟಿ ವಿನಲ್ಲಿ ಮೂವ್ ಆಗ್ತಾ ಇದೆ. ಸೊ ವಿನಲ್ಲಿ ಮೂವ್ ಆಗ್ತಿದೆ ಅಂದರೆ ಆ ವೆಲಾಸಿಟಿ ಡೈರೆಕ್ಷನ್ ಮತ್ತೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅವೆರಡರ ಮಧ್ಯೆ ಸಮ್ ಆಂಗಲ್ ಥೀಟಾ ಇದೆ. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂತಂದ್ರೆ, ಸೊ ಅಲ್ಲಿ ನಮಗೆ ಸಮ್ ಫೋರ್ಸ್ ಈಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ದಟ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಚಾರ್ಜ್ ಪಾರ್ಟಿಕಲ್ ಅಂಡ್ ಆಲ್ಸೋ ಆಂಗಲ್ ಬಿಟ್ವೀನ್ ಸೈನ್ ಆಫ್ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್. ಸೊ ವಿಲ್ ಗೆಟ್ ಇನ್ ದ ಈಕ್ವೇಶನ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಕ್ಯೂ ವಿ ಸೈನ್ ಥೀಟಾ. ಸೊ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಿದ್ರೆ ಎಫ್ ಈಸ್ ಈಕ್ವಲ್ ಟು ಕೆ
BQE sin theta. K is called as proportionality constant. So in the unit of B, it's defined as the K is equal to taken as 1. So like F is equal to QB sin theta. This force is called as ಏನಂತ ಕರಿತೀವಿ, ಮ್ಯಾಗ್ನೆಟಿಕ್ ಲಾರೆಂಟ್ಸ್ ಫೋರ್ಸ್ ಅಂತ ಕರಿತೀರಾ. ಅದನ್ನ ವೆಕ್ಟರ್ ಫಾರ್ಮೆಟ್ ಅಲ್ಲಿ ಬರೆದ್ರೆ F is equal to Q into V cross B. Okay, so in the flow of charge particle, the direction of charge particle and direction of magnetic field, it is parallel or anti-parallel, ಯಾವುದಾದ್ರೂ ಇರಲಿ. ಓಕೆ, ಸೊ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್ ಇದ್ರೆ ನಮಗೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಚಾರ್ಜ್ ಪಾರ್ಟಿಕಲ್ ಮಧ್ಯೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಏನಾಗಿರುತ್ತೆ, ಇಟ್ ಈಸ್ 0. ಓಕೆ, ಸೊ ವೆನ್ ಇಟ್ ಈಸ್ ಮ್ಯಾಕ್ಸಿಮಮ್ ಫೋರ್ಸ್ ಈಸ್ ಜನರೇಟೆಡ್ ಮೀನ್ಸ್ ದಟ್ ಆಂಗಲ್ ಬಿಟ್ವೀನ್ ದ ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅಂಡ್ ದಟ್ ಟೈಮ್ ಇಟ್ ಈಸ್ ಗೆಟಿಂಗ್ ದಟ್ ಟೈಮ್. ಇದಾದ್ಮೇಲೆ ನಿಮಗೆ ಇನ್ನೊಂದು ಹೇಳ್ಬೋದು, ವೆಲಾಸಿಟಿ ದ ಚಾರ್ಜ್ ಪಾರ್ಟಿಕಲ್ ಇಸ್ ರೆಸ್ಟ್ ಅಲ್ಲಿ ಇದೆ ಅಂತಂದ್ರೆ ಇಟ್ ಇಸ್ ನಾಟ್ ಪ್ರೊಡ್ಯೂಸಿಂಗ್ ದ ಎನಿ ಫೋರ್ಸಸ್. ಯಾಕೆಂದ್ರೆ ಅಲ್ಲಿ ನಮಗೆ ಚಾರ್ಜ್ ಪಾರ್ಟಿಕಲ್ ಮೂವ್ಮೆಂಟ್ ಅಲ್ಲಿ ಇಲ್ಲ ಅಂತಂದ್ರೆ ನಮಗೆ ಏನಾಯ್ತು, ಕರೆಂಟ್ ಫ್ಲೋ ಆಗಲ್ಲ. ಕರೆಂಟ್ ಫ್ಲೋ ಆಗಲಿ ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಇರಲ್ಲ. ಮ್ಯಾಗ್ನೆಟಿಕ್ ಎಫೆಕ್ಟ್ ಇರಲ್ಲ ಅಂತಂದ್ರೆ ಫೋರ್ಸ್ ಕೂಡ ಇರಲ್ಲ. ಅದಾದ ಇನ್ನೊಂದು ಪಾಯಿಂಟ್, ದ ಚಾರ್ಜ್ ಇಸ್ 0. ಚಾರ್ಜ್ ಇಸ್ 0 ಅಂತಂದ್ರೆ ಇಟ್ ಮೀನ್ಸ್ ನ್ಯೂಟ್ರಲ್ ಪಾಯಿಂಟ್ ಏನಾದ್ರು ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಅವಾಗಲೂ ನಮಗೆ ಫೋರ್ಸ್ ಈಸ್ 0 ಆಗುತ್ತೆ. ಸೊ ಇದರಿಂದ ನಾವೇನಂತ ಹೇಳ್ಬೋದು ಅಂತಂದ್ರೆ, ಯಾವುದೇ ಒಂದು ನ್ಯೂಟ್ರಲ್ ಚಾರ್ಜ್ ಪಾರ್ಟಿಕಲ್, ಎಕ್ಸಾಂಪಲ್ ನ್ಯೂಟ್ರಾನ್ ಅನ್ನೋ ಒಂದು ಚಾರ್ಜ್ ಪಾರ್ಟಿಕಲ್ನ ಅಥವಾ ನ್ಯೂಟ್ರಾನ್ ಅನ್ನೋ ನ್ಯೂಟ್ರಲ್ ಪಾರ್ಟಿಕಲ್ನ ನಾವು ಯಾವುದೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಆಗಿರ್ಬೋದು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಆಗಿರ್ಬೋದು ನಾವು ಟ್ರಾವೆಲ್ ಮಾಡಿದ್ರೆ there is no deflection, there is no effect, there is no force effect on that neutron. Okay, so this is the magnetic force on a moving charge particle. Okay friends, ಇದುವರೆಗೂ ಮ್ಯಾಗ್ನೆಟಿಕ್ ಚಾರ್ಜ್ ಪಾರ್ಟಿಕಲ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಕ್ರಿಯೇಟ್ ಆಗುತ್ತೆ ಅಂಡ್ ವಾಟ್ ಇಸ್ ದ ಡೈರೆಕ್ಷನ್, ಅದಾದ್ಮೇಲೆ ಸ್ಕ್ರೂ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ಕಂಡಕ್ಟರ್ನ ಇಷ್ಟು ನೋಡಿದ್ವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.